ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಅಭ್ಯರ್ಥಿಗಳ ಕೊರತೆ ಬರ ಇತ್ತು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಆಗಲಿ ಬರ ಆಗಲಿ ಇಲ್ಲ. ನಮ್ಮಲ್ಲಿ ಯಾರು ಹೊರಗಡೆ ಅಭ್ಯರ್ಥಿಗಳು ಅನ್ನೋ ಒಂದು ಮಾತೇ ಇಲ್ಲ. ವೆಂಕಟರಮಣಪ್ಪನವರೇ ನಮ್ಮ ನಾಯಕರು, ವೆಂಕಟರಮಣಪ್ಪನವರೇ ನಮ್ಮ ಅಭ್ಯರ್ಥಿ. ಒಂದು ಪಕ್ಷ ಏನಾದರೂ ಬೇರೆ ಅವಕಾಶ ಇದ್ರೂ ಅದು ನಮ್ಮ ದೊಡ್ಡಬಳ್ಳಾಪುರದ ಅಭ್ಯರ್ಥಿನೇ ಅಂತ ಹೇಳ್ತೀನಿ ಹೊರತು ನಾವು ಯಾವತ್ತೂ ದೊಡ್ಡಬಳ್ಳಾಪುರ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿಗಳ ಬರ ಇಲ್ಲ. ಇದು ಒಂದು ಸ್ಪಷ್ಟವಾಗಿ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಏನೇನು ಇವತ್ತು ಮಾತುಗಳು ಬರ್ತಾ ಇದ್ದಾವೆ, ಸ್ಟಾರು ಮೂನು ಎಲ್ಲ ಬರ್ತಾರೆ ಅಂತ ಏನೇನು ಹೇಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಒಂದು ಸ್ಪಷ್ಟವಾಗಿ ಉತ್ತರ ಹೇಳ್ತಾ ಇದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರದವರೇ ಅಭ್ಯರ್ಥಿಯಾಗಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊರಗಿನಿಂದ ಅಭ್ಯರ್ಥಿಗಳಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೊರಗಿನ ಅಭ್ಯರ್ಥಿಗಳ ಬರನೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಜನ ನಾಯಕರುಗಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಪಕ್ಷ ಸುಭಿಕ್ಷವಾಗಿದೆ. 2023ರಲ್ಲಿ ಸೋತಿರ್ಬೋದು, ಸತ್ತಿಲ್ಲ ಅಂತ ನಾನು ಪ್ರತಿ ಸರಿ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಸಮೃದ್ಧವಾಗಿದೆ. ಬಿ ಜೆ ಪಿಯವ್ರದ್ದೇನೋ ಸೀದೋಗಿರ್ಬೋದು, ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಯಾವುದೂ ಸೀದೋಗಿಲ್ಲ, ಎಲ್ಲ ಪರ್ಫೆಕ್ಟಾಗಿದೆ. 2028ರಲ್ಲಿ ನಡೆಯತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಇವತ್ತು ನಾವು ಎಷ್ಟು ಮತಗಳಿಂದ ಸೋತಿದ್ದೀವೋ ಅಷ್ಟೇ ಅಂತರದ ಮತಗಳಿಂದ ನಾವು 2028ರಲ್ಲಿ ನಾವು ದೊಡ್ಡಬಳ್ಳಾಪುರ ಕಾಂಗ್ರೆಸ್ ವಿಜಯ್ ಬಾವುಟನ ಆರಿಸ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋದಕ್ಕೆ ಹೇಳ್ತೀನಿ ನಾನು. ಸರ್, ಯಾರು ಇಲ್ಲಿ ಅಡ್ಗಾಲಿಲ್ಲ ಸರ್. ಇಲ್ಲಿ ಅವತ್ತಿನ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಇಲ್ಲಿ ಬಂದಿದ್ದಂಥ ಶಾಸಕರು 2022ರಲ್ಲಿ ಶಾಸಕರಾಗಿದ್ದಂಥ ವೆಂಕಟರಮಣಪ್ಪನವರು ಎಷ್ಟು ಸರಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಅನುದಾನನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸುಮಾರು 65 ಕೋಟಿಗೂ ಹೆಚ್ಚು ಅನುದಾನನ ವಾಪಸ್ ತಗೊಂತಾರೆ ಬಿ ಜೆ ಪಿ ಸರ್ಕಾರದವರು. ಅವರು ಇವತ್ತು ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ದೊಂಬರಾಟಗಳು ಬಿಡಬೇಕು. ಶಾಸಕರು ಮೊದಲೇ ಹೇಳಿದ್ದಾರೆ ಏನಂತ, ನಾನು ಟೇಬಲ್ ಗುದ್ದಿ ಅನುದಾನ ತರ್ತೀನಿ. ಅವತ್ತಿನ ಶಾಸಕರಾದಂಥ ವೆಂಕಟರಮಣಪ್ಪನವರು ಮುಖ್ಯಮಂತ್ರಿಗಳಿಗೆ ಹೆಂಗೆ ಲೆಟ್ರ್ ಕೊಡೋಕ್ಕೆ ಬರಲ್ಲ ಅಂತ ಒಂದು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಇಂಟರ್ವ್ಯೂನಲ್ಲೇ ಶಾಸಕರು ಹೇಳಿದ್ದಾರೆ. ಇವತ್ತಿನ ಶಾಸಕರು ಅವತ್ತು ಹೇಳಿದ್ದಾರೆ, ಯಾವ ಥರ ಯಾವ ಮಿನಿಸ್ಟ್ರಿಗೆ ಯಾವ ಮುಖ್ಯಮಂತ್ರಿಗೆ ಒಂದು ಲೆಟ್ರ್ ಕೊಡೋದಕ್ಕೆ ಬರೋದಿಲ್ಲ ಅಂತ, ಮನವಿ ಪತ್ರ ಯಾವ ಥರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇವರು ಅಮೇರಿಕಾದಲ್ಲಿ MS ಮಾಡ್ಕೊಂಬಂದು ಯಾವ ಥರ ಮನವಿ ಪತ್ರ ಕೊಟ್ಬಿಟ್ಟು ಸರ್ಕಾರದಿಂದ ಅನುದಾನಗಳು ತರ್ತಾ ಇದ್ದಾರೆ. ಯಾಕೆ ನವದೊಡ್ಡಬಳ್ಳಾಪುರನ ಇವರು ತೋರ್ಸೋಕ್ಕಾಗ್ತಾ ಇಲ್ಲ? ಜನಗಳು ಕೊಟ್ಟಿದ್ದ ಭರವಸೆ ಏನು? 2023 ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಇವರೇನೇನು ಭರವಸೆ ಕೊಟ್ಟಿದ್ದರು? ಒಂದು ಜಿ ರಾಮೇಗೌಡ ಸರ್ಕಲಿಂದ ತಾಲೂಕು ಆಫೀಸ್ ಸರ್ಕಲ್ವರೆಗೂ ಅಂಬೇಡ್ಕರ್ ರಸ್ತೆನ ಒಂದು ಕಾಂಕ್ರೀಟ್, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2023-24ರಲ್ಲೇನೋ ಎಲ್ಲ ತಾಲೂಕುಗಳ ಮುಖ್ಯ ರಸ್ತೆಗೂ ಸುಮಾರು 10ರಿಂದ 12 ಕೋಟಿ ರೂಪಾಯಿ ಅನುದಾನನ ಎಲ್ಲ ತಾಲೂಕಿನ ಮುಖ್ಯ ರಸ್ತೆಗಳಿಗೆ ಅಂತ ಕೊಟ್ಟಿದ್ದರು. ಅದನ್ನೇನು ಶಾಸಕರು ಅವರೇನು ಟೇಬಲ್ ಗುದ್ದಿ ಏನು ತಂದಿರೋ ಅನುದಾನನೂ ಏನಲ್ಲ. ಶಾಸಕರು ಅನುದಾನದಲ್ಲಿ 2024ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಶಾಸಕರುಗಳಿಗೂ 24-25 ಇರಬೇಕು, ಎಲ್ಲ ಶಾಸಕರುಗಳಿಗೂ 50 ಕೋಟಿ ಅನುದಾನ ಕೊಟ್ಟರು. ಶಾಸಕರು ಹೋಗಿ ಬರೀ ಗುದ್ಲಿ ಪೂಜೆ ಮಾಡಿ ವೆಟ್ ಮಿಕ್ಸ್ ಹಾಕಿ ಬಂದಿದ್ದೆ ಹೊರತು ಅದಕ್ಕಿನ್ನ ಟಾರ್ ಹಾಕಿಲ್ಲ. ತಮಗೆಲ್ಲರಿಗೂ ಗೊತ್ತು, ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಹಾಕೋ ಟಾರು, ಬೇಸಿಗೆ ಕಾಲದಲ್ಲಿ ಹಾಕೋ ಟಾರು ಎಷ್ಟು ಬೇಸಿಗೆನಲ್ಲಿ ಹಾಕಿದ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ಹಾಕಿದ್ರೆ ನೀರು ಹರಿದು ಹೆವಿ ಗಾಡಿಗಳು ಓಡಾಡಿದ್ರೆ ಹೊರಟೋಗುತ್ತೆ. ಬೇಸಿಗೆ ಮುಗಿಯೋದಕ್ಕೆ ಮುಂಚೆ ಟಾರ್ ಹಾಕಬೇಕು ಅನ್ನೋದು ಶಾಸಕರಿಗೆ ಅಮೇರಿಕಾದಲ್ಲಿ ಹೇಳ್ಕೊಟ್ಟಿಲ್ವ ಇನ್ನು? ಸೊ ಇರೋದನ್ನು 100 ಜನ ಓಡಾಡೋಂಥ ಜಾಗಗಳೆಲ್ಲ ವೆಟ್ ಮಿಕ್ಸ್ ಹಾಕಿ ಬಿಟ್ಟಿದ್ದೀರಾ. ಫಸ್ಟ್ ಅದಕ್ಕೆ ಟಾರ್ ಹಾಕಿ ಆಮೇಲೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಮುಂದಕ್ಕೆ ಆಮೇಲೆ ಮಾತಾಡೋಣ. ಅತಿ ಶೀಘ್ರದಲ್ಲಿ ನಾವು ದೊಡ್ಡಬಳ್ಳಾಪುರ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಮನೆಗೆ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮನೆಗೋ, ನಿಮ್ಮ ಕಚೇರಿಗೋ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ 5 ವರ್ಷಕ್ಕೆ ನಾನು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಹೇಳಿದಾರಲ್ಲ, ಮಿಡ್ ಟರ್ಮ್ ಮುಗ್ದೋಗಿದೆ, 2.5 ವರ್ಷ ಆಗೋಗಿದೆ. ಮಿಡ್ ಟರ್ಮ್ ಎಕ್ಸಾಮ್ ರಿಪೋರ್ಟ್ ಕಾರ್ಡ್ ಕೊಡಿ. ದೊಡ್ಡಬಳ್ಳಾಪುರ ಜನತೆ ಕೇಳ್ತಾವ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ನ. ಮಿಡ್ ಟರ್ಮ್ದು ಮಾರ್ಕ್ಸ್ ಕೊಡಿ, ರಿಪೋರ್ಟ್ ಕಾರ್ಡ್ ಕೊಡಿ ಜನಗಳ ಮುಂದೆ. ಆಮೇಲೆ 5 ವರ್ಷದ ಕೊಡಿಯೋರಂತೆ ನೀವು 2.5 ವರ್ಷದ್ದು ರಿಪೋರ್ಟ್ ಕಾರ್ಡ್ ಕೊಡಿ ಫಸ್ಟು ನೀವು. ಅತಿ ಶೀಘ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಕಚೇರಿಗೆ
ನಾವು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮಧ್ಯಂತರ ರಿಪೋರ್ಟ್ ಕಾರ್ಡ್ನ ಕೊಡಿ, ಬರ್ತೀವಿ, ಕೇಳ್ತೀವಿ. ಸರ್, ನೀವು ಹೇಳಿದ್ರಿ ಅಭ್ಯರ್ಥಿಗಳ ಬರ ಇಲ್ಲ ಡೆವಲಪ್ಮೆಂಟ್. ಹೌದು. ನಮ್ದು ಕುತೂಹಲ ಇರೋದು ವೆಂಕಟರಮಣಯ್ಯ ಬಿಟ್ಟಾದ್ಮೇಲೆ ಬೇರೆ ಯಾರಿದ್ದಾರೆ? ಒಂದು 3-4 ಹೆಸರು ಸರ್. ಅದೆಲ್ಲ ಹೆಸರೇನಿಲ್ಲ ಸರ್. ದೊಡ್ಡಬಳ್ಳಾಪುರದಲ್ಲಿ ನೀವು ವೆಂಕಟರಮಣಯ್ಯ ಬಿಟ್ರು ಅಂತ ಕೇಳಕ್ ಹೋಗ್ಬೇಡಿ. ವೆಂಕಟರಮಣಪ್ಪನವರೇ ನಮ್ಮ ಸರ್ವೋಚ್ಚ ನಾಯಕರು ಸರ್ ದೊಡ್ಡಬಳ್ಳಾಪುರ ತಾಲೂಕು. ಸರ್, ನಾಯಕರುಗಳು ತುಂಬಾ ಜನ ಇದ್ದಾರೆ. ನಾಯಕರುಗಳು ತುಂಬಾ ಜನ ಇಲ್ಲಿ ಕೂತಿರೋರು ಯಾರಾದ್ರೂ ಆಗ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಆಡಂಬರ ಮಾಡ್ಕೊಂಡು ಬರೋವಂಥವ್ರಿಗೆ ಮಣೆ ಹಾಕ್ತಾರೆ ಅನ್ನೋದು ಸುಳ್ಳು. ಆಕಾಂಕ್ಷಿಗಳು ಯಾರು ಇರ್ತಾರಲ್ವಾ? ಇರ್ಬೋದು. ನಾನು ಆಕಾಂಕ್ಷಿ ಸರ್. ಆಮೇಲೆ ಒಂದು ನಿಮಿಷ ಇವರು ಆಕಾಂಕ್ಷಿ. ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲ ಹಂತದ ನಾಯಕರಿನಿಂದ ಹಿಡಿದು ಕೊನೆಯ ಸಾಲಿನ ಕಾರ್ಯಕರ್ತನವ್ರಿಗೂ ಕೂಡ ಪಕ್ಷ ಏನಾದರೂ ತೀರ್ಮಾನ ಮಾಡಿ ನೀನು ಅಭ್ಯರ್ಥಿ ಅಂತ ಅಂದರೆ ಖಂಡಿತ ಫೇಸ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಸರ್. ಎಲ್ಲರೂ ಕೂಡ ಕಾಂಗ್ರೆಸ್ ಇಬ್ರು ಹೆಸರು ಅಂತ ಅಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಜನ ಇದ್ದಾರೋ ಅವರು ಎಲ್ಲರೂ ಕೂಡ ಅಭ್ಯರ್ಥಿ ಆಗಲಿಕ್ಕೆ ರೆಡಿ ಇದ್ದಾರೆ. ಪಕ್ಷ ಸೂಚನೆ ಮಾಡಿದ್ರೆ ಅದರಲ್ಲಿ ಹಿಂದೇಟ್ ಹಾಕುವಂಥ ಕೆಲಸನೇ ಇಲ್ಲ ಸರ್. ಆಮೇಲೆ ಚಿಕ್ಕಬಳ್ಳಾಪುರ ಶಾಸಕರು ಕುಮಾರಸ್ವಾಮಿ ಬಗ್ಗೆ ಬಹಳ ಟೀಕೆ ಮಾಡಿದ್ದಾರೆ, ಅದರ ಬಗ್ಗೆ ಏನಂತೀರ ಸರ್? ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಅಂತ ಯಾವಾಗಲೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅವರು ಬರೀ ಹಿಟ್ ಆ್ಯಂಡ್ ರನ್ ಅಷ್ಟೇ. ಅವರು ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅಲ್ಲಿ ಬಂದಿದ್ದವ್ರು ಯಾರು ನಮ್ಮ ಕಾರ್ಯಕರ್ತರಲ್ಲ ಅಂತ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ಅಂತ. ಆಮೇಲೆ ಇದೆಲ್ಲದಕ್ಕಿಂತ ಮೋರ್ ಓವರ್ ಅವ್ರನ್ನೇನು ರಾಜ್ಯದಲ್ಲಿ ಗಣನೆಗೆ ತಗೊಬೇಕು ಅಂತಲೂ ಏನೂ ಇಲ್ಲ. ಅವ್ರ ಪಕ್ಷ ಏನು ರಾಜ್ಯಕ್ಕೋಸ್ಕರ ಕೆಲಸ ಮಾಡೋಂಥ ಪಕ್ಷ ಆಗಲಿ, ಜನರಿಗೋಸ್ಕರ ಕೆಲಸ ಮಾಡೋಂಥ ಪಕ್ಷ ಏನಲ್ಲ. ಅವ್ರ ಮನೆ ಅಭಿವೃದ್ಧಿಗೋಸ್ಕರ ಮಾಡ್ಕೊಂಡಿರೋ ಒಂದು ಪಕ್ಷ ಅಷ್ಟೇ ಅದು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಮಾತಿಗಾಗಲಿ, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತಿಗಾಗಲಿ ಏನು ಮನ್ನಣೆ ಕೊಡಬೇಕು ಅನ್ನೋವಂಥ ಪ್ರಮೇಯ ಏನಿಲ್ಲ. ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಏನು ಚಪ್ಪಲಿ ಎಸೆತ ಪ್ರಕರಣ ಇದೆ ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ. ಯಾವ ಪಕ್ಷ ಆಗಿರ್ಬೋದು, ಯಾರ ಮೇಲೆ ಆಗಿರ್ಬೋದು, ಅವರೊಬ್ಬ ಆ ಕ್ಷೇತ್ರದ ಶಾಸಕರಿರ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಸಂವಿಧಾನದ ಹುದ್ದೆ ಇದೆ. ಏನೇ ಇದ್ದರೂ ಕೂಡ ಚರ್ಚೆ ಮುಖಾಂತರ ಬಗೆಹರಿಸ್ಕೊಬೋದೇ ವಿನಃ ಅವ್ರ ಮೇಲೆ ಚಪ್ಪಲಿ ಎಸೆಯುವಂಥದ್ದು ಒಳ್ಳೆ ಸಂಸ್ಕೃತಿ ಅಲ್ಲ. ನಾನು ಮೊನ್ನೆ ಯಾವುದೋ ಒಂದು ಬೈಟಲ್ಲಿ ನೋಡ್ತಾ ಇದ್ದೆ, ಯಡಿಯೂರಪ್ಪನವರು ಚಪ್ಪಲಿಯಲ್ಲಿ ಓಡಿಸೋವಂಥ ಸಂಪ್ರದಾಯ ಯಾರ್ದು ಅಂತ ಹೇಳಿ ವಿವರವಾಗಿ ಹೇಳಿದರು. ತುಂಬ ಚೆನ್ನಾಗಿತ್ತು ಆ ಒಂದು ಬೈಟ್. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಈಗ ಸಣ್ಣ ಉದಾಹರಣೆ ಇಷ್ಟೇ, ಕುಮಾರಸ್ವಾಮಿಯವ್ರಿಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಬಹುಶಃ JDS ಪಕ್ಷದ ಕಾರ್ಯಕರ್ತರ ವಿಚಾರವಾಗಿ ಕಿಂಚಿತ್ತೂ ಕೂಡ ಅಭಿಮಾನ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಅವ್ರು ಕೇಂದ್ರ ಸಚಿವರಾಗಿದ್ದಾರೆ, ಆ ಸಚಿವ ಸ್ಥಾನ ಉಳಿಸ್ಕೊಬೇಕು ಅನ್ನೋದು ಒಂದೇ ಅವರ ಅಜೆಂಡಾ ಇರಬೇಕು. ನಮ್ಮ ತಾಲೂಕಿನ ನೂತನ JDSನ ಅಧ್ಯಕ್ಷರು ಹರೀಶ್ ಗೌಡ್ರು ಈ ವಿಚಾರದಲ್ಲಿ ನಮ್ಮ ಬೇರೆ ಬೇಡ, ತಾಲೂಕಿನಲ್ಲೇ ನಡೆದಂತಹ ಹಲವಾರು ವಿಚಾರಗಳನ್ನ ಮಾನ್ಯ ಹರೀಶ್ ಗೌಡ್ರು ಅವರು ತುಂಬ ಕಟುವಾಗಿ ಟೀಕಿಸಿದರು. ಇದೇ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಏನು NDA ಮೈತ್ರಿಕೂಟ ಅಂತ ಮಾಡ್ಕೊಂಡ ಮೇಲೆ JDSನವ್ರನ್ನೆಲ್ಲ ಸಂಪೂರ್ಣ BJPಗೆ ಸೇರಿಸ್ಕೊಂಡಿದ್ದೇ ಇವರ ಕೆಲಸ. ದೊಡ್ಡ ತುಮಕೂರು VSSN ಚುನಾವಣೆ ಇರ್ಬೋದು, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಇರ್ಬೋದು, ಹಲವಾರು JDSನ ಹಿರಿಯ ಮುಖಂಡರುಗಳನ್ನು BJPಗೆ ಸೆಳ್ಕೊಂಡ್ಬಿಟ್ರು. ಆಮೇಲೆ ಸರ್ ಒಂದು ನಿಮಿಷ, ಸೆಳ್ಕೊಂಡ್ಬಿಟ್ರು. JDSಗೆ ಅಲ್ಲಿ JDS ಕಾರ್ಯಕರ್ತರ ಕಷ್ಟನ ಕೇಳೋವಂಥದ್ದೇ ಇಲ್ಲ. ಅದಕ್ಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನನ್ನ ಮನೆ ಬರೀ ಕಾಂಗ್ರೆಸ್ನವ್ರ ಕಾರ್ಯಕರ್ತರಿಗಲ್ಲ, JDSನ ಕಾರ್ಯಕರ್ತರು ಕೂಡ ತೆರೆದಿದೆ. ತಾಲೂಕಿನಲ್ಲಿ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪರ್ಮನೆಂಟ್ ಕಾರ್ಯಕರ್ತರು, ಪೇಮೆಂಟ್ ಕಾರ್ಯಕರ್ತರಲ್ಲ, ಅವರ ನೋವು ಕಷ್ಟ ಏನು ಅಂತ ಹೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಅರಿವಿದೆ. ಯಾಕೆಂದರೆ ಅವರು ಕೆಳ ಹಂತದಿಂದ ಬಂದಂಥ ನಾಯಕರು. ಅದಕ್ಕೆ ಅವರು ಮುಖ್ಯಮಂತ್ರಿಗಳಾಗ್ತಿದ್ದಂಗೆ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ನನ್ನ ಮನೆ ಬಾಗಿಲು ಕಾಂಗ್ರೆಸ್ ಪಕ್ಷದವ್ರಿಗೆಲ್ದ ಎಲ್ಲ ಸಾಮಾನ್ಯ ಕಾರ್ಯಕರ್ತರು, ಯಾವುದೇ ಪಕ್ಷದ ಕಾರ್ಯಕರ್ತರು ಕೂಡ ತೆರೆದಿರುತ್ತೆ, 24 ಗಂಟೆ ತೆರೆದಿರುತ್ತೆ ಅಂತ ಹೇಳಿ.
ಅವ್ರು ಹೇಳಿದ್ದು ಇದೇ ಉದ್ದೇಶಕ್ಕೋಸ್ಕರನೇ. ಇವರ ಅಧಿಕಾರನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋಗಿ ಇವತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ಗೆ ಎದುರಾಳಿಯಾಗಿದ್ದಂಥದ್ದು JDS ಪಕ್ಷ, ನಮಗೆ ತಿಳಿದಿರೋ ಮಟ್ಟದಲ್ಲಿ. ಇವತ್ತು ಹುಡುಕಬೇಕು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿನಲ್ಲಿ JDS ಎಲ್ಲಿದೆ ಅಂತ ಹೇಳಿ. NDA ಅಭ್ಯರ್ಥಿಯಾಗಿ ನಿಂತಿದ್ದು JDS ಇಂದ ಒಂದೇ ಅನ್ಕೊತೀನಿ, ಒಂದೇ ಎರಡೇ ಇರಬೇಕು ಕೇವಲ ಅಷ್ಟೇ. ಸೊ ಹಾಗಾಗಿ JDS ಪಕ್ಷವನ್ನು ನಿರ್ನಾಮ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ JDS ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತದೇ ಇರುವಂತಹ ಮಾನ್ಯ ಕುಮಾರಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಅವರ ವಿಚಾರವಾಗಿ ಮಾತಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನಮ್ಮ ಒಂದು ಭಾವನೆ ಅಷ್ಟೇ. ಆಮೇಲೆ ಈಗ ಹಾಲಿ ಶಾಸಕರು ನವದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೇಳಿಕೊಂಡು ಓಡಾಡಿದ್ದಾರೆ, ಮಾಡ್ತೀನಿ ಅಂತ ಇದ್ದಾರೆ ಅವರ ಗುರಿ. ನಿಮ್ಮ ನಿಕಟಪೂರ್ವ ಶಾಸಕರ ಸಹಕಾರ ಇರುತ್ತಾ ಸರ್? ಯಾಕಂತಂದ್ರೆ ದೊಡ್ಡಬಳ್ಳಾಪುರ ಅನ್ನೋದು ಅಭಿವೃದ್ಧಿ ವಿಚಾರವಾಗಿ ಇದ್ದೇ ಇರ್ತದೆ. ಅಭಿವೃದ್ಧಿಯ ವಿಚಾರದಲ್ಲಿ ನೀವೇ ಶಾಸಕರಿಗಾದರೂ, ನಮ್ಮ ನಿಕಟಪೂರ್ವ ಶಾಸಕರಿಗಾದರೂ ಕರೆ ಮಾಡಿ, ಅಥವಾ ನೀವೇ ಅವ್ರ ಮನೆಗೆ ಹೋಗಿ, ಅಣ್ಣ ಹಿಂಗಿದೆ. ಯಾಕೆಂದರೆ ಈಗಿನ ಶಾಸಕರಿಗೂ ನಮ್ಮ ಶಾಸಕರಿಗೂ ವಯಸ್ಸಿನ ಅಂತರ ತುಂಬ ಇದೆ, ಅವ್ರು ಸೀನಿಯರ್ ಇದ್ದಾರೆ, ಇಂಥ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಯಾವುದೋ ಒಂದು ಕಡತ ಮೂವ್ ಆಗಿದೆ, ಇಂಥ ಇಲಾಖೆಯಲ್ಲಿ ನಿಂತಿದೆ, ನಾನು ಹೇಳಿದ್ರೆ ಆಗ್ತಾ ಇಲ್ಲ, ಅಥವಾ ಯಾರೋ ಸಚಿವರು ನನಗೆ ಅನುದಾನ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ನನಗೆ ಸ್ಪಂದಿಸ್ತಾ ಇಲ್ಲ, ನೀವು ತಾಲೂಕಿನ 2 ಬಾರಿ ಶಾಸಕರಾಗಿದ್ದೀರಿ, ತಾಲೂಕಿನ ಜನತೆಯ ಋಣ ನಿಮ್ಮ ಮೇಲಿದೆ, ಬನ್ನಿ ಒಟ್ಟಾಗಿ ಹೋಗೋಣ, ಸರ್ವಪಕ್ಷದ ನಾಯಕರನ್ನು ಕರೀರಿ. JDSನ ಮುನೇಗೌಡರಿದ್ದಾರೆ, ಹರೀಶ್ ಗೌಡರಿದ್ದಾರೆ, ನಿಮ್ಮ NDA ಮೈತ್ರಿಕೂಟ ಇದೆ, ನಮ್ಮ ತಾಲೂಕಿನ ಹಲವಾರು ನಾಯಕರುಗಳಿದ್ದಾರೆ, ನಿಕಟಪೂರ್ವ ಶಾಸಕರಿದ್ದಾರೆ, ಕರೀರಿ. ನೀವು ಅನುದಾನ ಬರ್ತಾ ಇಲ್ಲ, ನವದೊಡ್ಡಬಳ್ಳಾಪುರ ನಿರ್ಮಾಣ ನಾನು ಕಂಡ ಕನಸು, ಮಾಡೋಕ್ಕಾಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ನನಗೆ, ಬನ್ನಿ ಅಂತ ಕರೀರಿ. ಅವ್ರು ಬರಲಿಲ್ಲ ಅಂತ ಅಂದಾಗ ಮಾತು. ನೀವು ನಾನು ಅದೇ ಸರ್ ಹೇಳಿದ್ದು, ಮಗು ಅಳ್ಳಿಲ್ಲ ಅಂದರೆ ತಾಯಿ ಕೂಡ ಹಾಲು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅಂತ ಹೊರಟಾಗ ನಿಮ್ಗೆ ಏನೇ ಸಹಕಾರ ಬೇಕಾದ್ರೆ ಕೇಳೋದ್ರಲ್ಲಿ ತಪ್ಪೇನಿದೆ? ಸೀನಿಯರ್ಸ್ಗಳನ್ನ, ಹಿರಿಯರನ್ನು ಪರಿಗಣನೆಗೆ ತೊಗೊಳೋದ್ರಲ್ಲಿ ತಪ್ಪೇನಿದೆ? ರಾಜಕಾರಣ ಚುನಾವಣೆ ಬಂದಾಗ ಮಾಡೋಣ, ಅಭಿವೃದ್ಧಿಯ ವಿಚಾರದಲ್ಲಿ ಯಾಕೆ ರಾಜಕಾರಣ ಮಾಡ್ತೀರಿ? ಅವರೊಂದು ಶಾಸಕರು ಒಂದು ಮಾತು ಹೇಳಿದ್ದು ನಾನು ಕೇಳ್ಪಟ್ಟಿದ್ದೆ, ಯಾವುದೋ ಒಂದು ವಿಚಾರದಲ್ಲಿ, ಯಾವುದು ಅಂತ ನನಗೆ ನೆನಪಿಲ್ಲ. ನಾನು ಯಾರ ಮನೆ ಬಾಕ್ಲಿಗೂ ಹೋಗಲ್ಲ, ಯಾರನ್ನೂ ನಾನು ಕೇಳಲ್ಲ. ಕೇಳಲಿಲ್ಲ, ಹೋಗಲಿಲ್ಲ ಅಂದರೆ ಅಭಿವೃದ್ಧಿಗೆ ಅನುದಾನ ಎಲ್ಲಿಂದ ಬರುತ್ತೆ? ತಾವೆಲ್ಲ ತಿಳಿದಿದ್ದೀರಿ. ಶರತಣ್ಣ ಹೇಳಿದ್ರು ಫಾರಿನಲ್ಲಿ MS ಮಾಡಿದರು ಅಂತ ಹೇಳಿ. ಸರ್, ನಿಮಗೆ ಗೈಡ್ಲೈನ್ಸ್ ಮಾಡೋಷ್ಟು ದೊಡ್ಡವ್ರು ನಾವೆಲ್ಲ ಹಳ್ಳಿಯವರು, ರೈತರ ಮಕ್ಕಳು. ನಮ್ಮ ಹಳ್ಳಿ ತಕ್ಕನಾಗ ನಮ್ಗೆ ಇನ್ನೂ ಫಾರಿನ್ ಆಗೋದು ತುಂಬ ದೂರ ಇದೆ. ಇಲ್ಲಿನ ಜನಸಾಮಾನ್ಯರ ಲೆಕ್ಕದಲ್ಲಿ ನೀವು ದಯವಿಟ್ಟು ಕೆಲಸ ಮಾಡಿ, ತುಂಬ ಬಿಸ್ನೆಸ್ ಮೈಂಡ್ ಆಗಿ, ತುಂಬ ಅಫಿಷಿಯಲ್ ಲೆವೆಲಲ್ಲಿ ಥಿಂಕ್ ಮಾಡಬೇಡಿ. ಕಡು ಬಡವರನ್ನು, ಜನಸಾಮಾನ್ಯರನ್ನ ಹೇಗೆ ಮೇಲೆತ್ತೋದು ಅನ್ನೋದ್ರಲ್ಲಿ ದಯವಿಟ್ಟು ಥಿಂಕ್ ಮಾಡಿ. ನಿಮ್ಗೆ ಅಷ್ಟು ಸಹಕಾರ ಬೇಕು ಅಂದರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಖಂಡಿತ ಅದಕ್ಕೆ ವೆಂಕಟರಮಣಯ್ಯನವರಾಗಿರ್ಬೋದು, ನಮ್ಮ ತಾಲೂಕಿನ ನಮ್ಮ ಪಕ್ಷದ ಮುಖಂಡರಾಗಿರ್ಬೋದು, ನಾವು ಕಾರ್ಯಕರ್ತರಾಗಿರ್ಬೋದು, ನೀವು ನಮಗೆ ಮಣ್ಣು ಒರೆಸ್ತೀರಿ ಅಂದರೆ ನಾವು ಒರಲಿಕ್ಕೆ ಸಿದ್ಧವಿದ್ದೀವಿ, ಬಳಸ್ಕೊಳ್ಳಿ. ನಿಮ್ಮಷ್ಟು ಶಕ್ತಿ ಇಲ್ಲ ಅಂದರೂ ಅಲ್ಪ ಸ್ವಲ್ಪನಾದರೂ ಶಕ್ತಿ ಇದೆ ನಮ್ಮಲ್ಲಿ, ಅದನ್ನು ಬಳಸ್ಕೊಳ್ಳಿ. ನಾವು ಅದನ್ನು ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕೆ ಸರ್ವದಾ ಸನ್ನದ್ಧರಾಗಿರ್ತೇವೆ.